ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ ಒಂದು ಯೂನಿಕ್ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡೋಣಂತೆ. ಇದು ಬಂದ್ಬಿಟ್ಟು S8 ಅಲ್ಟ್ರಾ ಸ್ಮಾರ್ಟ್ ವಾಚ್. ನೋಡೋದಕ್ಕೆ ನಾರ್ಮಲ್ ಸ್ಮಾರ್ಟ್ ವಾಚ್ ತರಾನೇ ಇದೆ ಅಲ್ಲ ಬ್ರೋ. ಇದರಲ್ಲಿ ಏನು ಯೂನಿಕ್ ಇದೆ ಅಂದ್ರೆ ತುಂಬಾ ಯೂನಿಕ್ ಇದೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವೊಂದು ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡಿದೀರಾ ಅಂದ್ರೆ ಆ ವಾಚ್ ಅಲ್ಲಿ ಏನೇನಿರುತ್ತೆ, SpO2 ಸೆನ್ಸರ್, ಹಾರ್ಟ್ ರೇಟ್ ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ಸ್ಟ್ರೆಸ್ ಮಾನಿಟರಿಂಗ್, ಈ ರೀತಿಯಾಗಿ ಕೆಲವೊಂದು ಫೀಚರ್ಸ್ ನ ಕೊಟ್ಟಿರ್ತಾರೆ. ಅಡಿಷನಲ್ ಆಗಿ ನಿಮಗೆ ಒಂದೆರಡು ಗೇಮ್ಸ್ ಕೂಡ ಕೊಟ್ಟಿರ್ತಾರೆ. ಕಾರ್ ಗೇಮ್, ಏರೋಪ್ಲೇನ್ ಗೇಮ್, ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಮತ್ತೆ ನೀವು ಅಡಿಷನಲ್ ಆಗಿ ಯಾವ್ದಾದ್ರು ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೂ ಕೂಡ ಆಗೋದಿಲ್ಲ. ಅವ್ರು ಏನ್ ಆಪ್ಸ್ ನ ಪ್ರೊವೈಡ್ ಮಾಡಿರ್ತಾರೋ ಅದಷ್ಟು ಆಪ್ಸ್ ನ ನಾವು ಯೂಸ್ ಮಾಡ್ಕೋಬಹುದು. ಆದ್ರೆ ಈ ವಾಚ್ ಆ ರೀತಿ ಅಲ್ಲ. ಈ ಒಂದು ವಾಚ್ ಅಲ್ಲಿ ನೀವು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಂಪಲ್ ರನ್, ಟ್ವಿಟರ್, ಹಾಗೆ ಬಂದ್ಬಿಟ್ಟು ಸಬ್ವೆ ಸಫರ್, ಸೊ ಈ ರೀತಿಯಾಗಿ ನಿಮಗೆ ಏನೇನ್ ಆಪ್ಸ್ ಇಷ್ಟ ಆಗುತ್ತೋ ಎಲ್ಲ ಆಪ್ಸ್ ಕೂಡ ಈ ಒಂದು ವಾಚ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಇದರಲ್ಲಿ ನೀವು 4G ಸಿಮ್ ಕೂಡ ಹಾಕ್ಬಹುದು. ಕಂಪ್ಲೀಟ್ಲಿ ಯೂನಿಕ್ ಅಂತಾನೆ ಹೇಳ್ಬೋದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಿನಿ ಆಂಡ್ರಾಯ್ಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಒಂದು ಮೊಬೈಲ್ ಅಲ್ಲಿ ನೀವು ಏನೇನ್ ಕೆಲಸ ಮಾಡ್ತಿರೋ ಆ ಎಲ್ಲಾ ಕೆಲಸನೂ ಕೂಡ ಈ ಒಂದು ವಾಚ್ ಅಲ್ಲಿ ಮಾಡಬಹುದು. ವಾಚ್ ಮಾತ್ರ ತುಂಬಾ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋನು ಕೂಡ ತುಂಬಾ ಯೂನಿಕ್ ಆಗಿರುತ್ತೆ. ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. 100% ನಿಮ್ಗೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಈ ವಾಚ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ವಾಚ್ ಸಿಗುತ್ತೆ. ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಾಚ್ ತಗೋಬೇಕಾ ಬೇಡವಾ ಅಂತೇಳಿ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ವಾಚ್ ಯಾವ ರೀತಿ ಇದೆ ಅಂತೇಳಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಮಾಡೋಣ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಮಾತ್ರ ತುಂಬಾ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಜಾತ್ರೆ ಮಾಡಿಲ್ಲ. ಅವ್ರು ಏನೇನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅದಷ್ಟನ್ನ ಮಾತ್ರ ಕ್ಲೀನ್ ಆಗಿ ಹೇಳಿದ್ದಾರೆ. ಇಲ್ಲಿ S8 ಅಲ್ಟ್ರಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇನ್ನ ಸೈಡ್ಸ್ ಅಲ್ಲಿ ನೋಡ್ಕೊಂಡ್ರೆ ಏನಿಲ್ಲ. ಈ ಕಡೆ ಸೈಡ್ ನೋಡ್ಕೊಂಡ್ರೆ 1GB RAM, 16GB ಇಂಟರ್ನಲ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 16GB ಇಂಟರ್ನಲ್ ಸ್ಟೋರೇಜ್ ಕೊಟ್ಟಿದ್ದಾರಲ್ಲ, ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಆಪ್ಸ್ ನ ನಾವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಒಂದು ಯೂಸರ್ ಮ್ಯಾನ್ಯಲ್ ನ ಪ್ರೊವೈಡ್ ಮಾಡಿದ್ದಾರೆ. ಯೂಸರ್ ಮ್ಯಾನ್ಯಲ್ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಇದ್ರಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಒಂದ್ಸಲ ಯೂಸರ್ ಮ್ಯಾನ್ಯಲ್ ನ ಓದ್ಕೊಳ್ಳಿ. ನಿನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಟ್ರಾಪ್ ಕೊಟ್ಟಿದ್ದಾರೆ. ಇವರು ಬಂದ್ಬಿಟ್ಟು 2 ಪೇರ್ಸ್ ಕೊಟ್ಟಿದ್ದಾರೆ. ಒಂದು ಆರೆಂಜ್ ಕಲರ್, ಇನ್ನ ಒಂದು ಬ್ಲಾಕ್ ಕಲರ್. ಎರಡು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋ ಕ್ವಾಲಿಟಿನೂ ಇಲ್ಲ, ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಸ್ಟ್ರಾಪ್ ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ವಾಚ್ ಮಾಡ್ಯೂಲ್ ಇದೆ. ವಾಚ್ ಮಾಡ್ಯೂಲ್ ಮಾತ್ರ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ನಿಮಗೆ ಲೈಟ್ ವೇಟ್ ಇದೆ. ಹಾಗೆ ಬಂದ್ಬಿಟ್ಟು ನೋಡೋದಕ್ಕೆ ದಪ್ಪ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣಂತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಿಮಗೆ ಒಂದು ಕೇಬಲ್ ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಡಾಕ್. ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಬಾಕ್ಸ್ ಅಲ್ಲಿ ಇನ್ನೇನು ಕೂಡ ಇಲ್ಲ. ಬಾಕ್ಸ್ ಸೈಡಿಗೆ ಇಟ್ಟು ವಾಚ್ ಬಗ್ಗೆ ಮಾತಾಡೋಣಂತೆ. ವಾಚ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ವಾಚ್ ದಪ್ಪ ಇದೆ ಅಂತಾನೆ ಹೇಳ್ಬೋದು. ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಈ ವಾಚ್ ಗೆ ಕಂಪೇರ್ ಮಾಡಿದ್ರೆ ನೀವು ಸೈಜ್ ಡಿಫರೆನ್ಸ್ ನೋಡಬಹುದು ಎಷ್ಟು ಮಟ್ಟಿಗೆ ದಪ್ಪ ಇದೆ ಅಂತೇಳಿ. ಆದ್ರೆ ಇದು ತುಂಬಾ ಲೈಟ್ ವೇಟ್ ಇದೆ. ಹಾಗೆ ಬಂದ್ಬಿಟ್ಟು ಇದು ಮೆಟಲ್ ಬಾಡಿಯಿಂದ ಬರುತ್ತೆ. ನಿಮಗೆ ಮೆಟೀರಿಯಲ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ನನಗೆ ಇನ್ನ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಗೊತ್ತಾ, ಇದು ನೋಡೋದಕ್ಕೆ ದಪ್ಪ ಇದೆ ಆದ್ರೆ ಲೈಟ್ ವೇಟ್ ಇದೆ. ಹೇಳ್ಬೇಕಂದ್ರೆ ಇದು weight ಇರಬೇಕು, ಆದ್ರೆ ಇದು ತುಂಬಾ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಪರವಾಗಿಲ್ಲ, ಒಂದ್ ಸ್ವಲ್ಪ ದಪ್ಪ ಇದೆ. ನೋಡೋದಕ್ಕೂ ಕೂಡ ನಿಮಗೆ ಯಾವುದೇ ರೀತಿ ಅಸಹ್ಯ ಅನ್ಸೋದಿಲ್ಲ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ತರ ವಾಚ್ ನೋಡ್ತಾ ಇರೋದು. ತುಂಬಾ ಯೂನಿಕ್ ಆಗಿದೆ. ಈ ವಾಚ್ ಅಲ್ಲಿ ಸೈಡ್ ಅಲ್ಲಿ ನಿಮಗೆ ಆಕ್ಷನ್ ಬಟನ್ ಇದೆ ಅಲ್ಲ, ಆರೆಂಜ್ ಕಲರ್ ಬಟನ್, ಇದು ಬಂದ್ಬಿಟ್ಟು ನಿಮಗೆ ವರ್ಕ್ ಆಗೋದಿಲ್ಲ. ಈ ಒಂದು ಆಕ್ಷನ್ ಬಟನ್ ನೀವು ಈ ರೀತಿಯಾಗಿ ಇಟ್ಕೊಂಡು ಹಿಂಗ್ ಹೊರಗಡೆ ತೆಗ್ದಿದ್ದೀರಾ ಅಂದ್ರೆ ಇದು ಬಂದ್ಬಿಟ್ಟು ಒಂದು ಸಿಮ್ ಟ್ರೇ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಸಿಮ್ ಇತ್ತು ಅಂದ್ರೆ ನಾವೊಂದು ಸಿಮ್ ಆದ್ರೆ ಹಾಕೋಬಹುದು. 4G ಸಿಮ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸಿಮ್ ಆದ ತಕ್ಷಣ ಡೈರೆಕ್ಟ್ ಆಗಿ ನೀವು ಸೆಟ್ಟಿಂಗ್ಸ್ ಗೆ ಹೋಗಿ. ಸೆಟ್ಟಿಂಗ್ಸ್ ಗೆ ಹೋದ್ರೆ ಇಲ್ಲಿ ನಿಮಗೆ 4G ಸಿಮ್ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಮಾಡುತ್ತೆ. ತುಂಬಾ ಅಕ್ಯುರೇಟ್ ಆಗಿ ಡಿಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ವಾಚ್ ನಿಮಗೆ Android 9 ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಈ ವಾಚ್ ಅಲ್ಲಿ ನನಗೆ ಮೈನ್ ಆಗಿ ಇಷ್ಟ ಆಗಿದ್ದೇನು ಗೊತ್ತಾ, OS ಅಂತಾನೆ ಹೇಳ್ಬೋದು. ಆಪರೇಟಿಂಗ್ ಸಿಸ್ಟಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಈ ಕಂಟ್ರೋಲ್ ಸೆಂಟರ್ ಕೂಡ ಯಾವ ರೀತಿ ಇದೆ ಅಂದ್ರೆ, ನೀವು ಹಳೆ OS, ಹಳೆ ಮೊಬೈಲ್ಸ್ ನ ನೀವು ಯೂಸ್ ಮಾಡಿದ್ರೆ ನೀವೊಂದು OS ನಿಮಗೆ ನೆನಪಿರುತ್ತೆ. ವೈಫೈ, ಯೂಟ್ಯೂಬ್, ಡು ನಾಟ್ ಡಿಸ್ಟರ್ಬ್ ಮೋಡ್, ಹಾಗೆ ಬಂದ್ಬಿಟ್ಟು ಏರೋಪ್ಲೇನ್ ಮೋಡ್, ಈ ರೀತಿಯಾಗಿ ಎಲ್ಲ ಆಪ್ಷನ್ಸ್ ಕೂಡ ಇದೆ. ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಟಚ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. OS ತುಂಬಾ ಸ್ಮೂತ್ ಇದೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಲ್ಯಾಗ್ ಆಗುತ್ತೆ, ಅಲ್ಲಲ್ಲಿ ಹ್ಯಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನಿಮಗೆ ಹ್ಯಾಂಗೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇನ್ನ ಆಪ್ಸ್ ವಿಷಯಕ್ಕೆ ಬಂದ್ರೆ ಆಪ್ಸ್ ಕೂಡ ಇವರೇ ಇನ್ಬಿಲ್ಟ್ ಆಗಿ ತುಂಬಾನೇ ಪ್ರೊವೈಡ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ಸ್ ಇದೆ, ಫೋನ್ ಇದೆ, ಹಾಗೆ ಬಂದ್ಬಿಟ್ಟು ಗ್ಯಾಲರಿನ ಪ್ರೊವೈಡ್ ಮಾಡಿದ್ದಾರೆ, ಬ್ರೌಸರ್ ಇದೆ. ಇನ್ನ ಒಂದೇನು ಗೊತ್ತಾ, ಪ್ಲೇ ಸ್ಟೋರ್ ಕೂಡ ಇವರೇ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ ತುಂಬಾ ಆಪ್ಸ್ ಇದೆ. ನೀವು ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ ಯಾವ್ದಾದ್ರು ಆಪ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆ ಒಂದು ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. OS ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಾಚ್ ಅಲ್ಲಿ ಪ್ಲೇ ಸ್ಟೋರ್ ಇದೆ ಅಂತ ಹೇಳ್ಬಿಟ್ಟು ಹೇಳದ್ನಲ್ಲ, ಈ ಒಂದು ಪ್ಲೇ ಸ್ಟೋರ್ ಆಪ್ ನ ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಜಸ್ಟ್ ಓಪನ್ ಮಾಡಿದ್ದಾದ್ಮೇಲೆ ಲಾಗಿನ್ ಆಗಿ, ಯಾವ್ದಾದ್ರು ಒಂದು ಇಮೇಲ್ ID ಕೊಟ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ನಿಮಗೆ ಸೆಟಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪ್ಲೇ ಸ್ಟೋರ್ ಇಂದ ನೀವು ಯಾವ
ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ಕೊಂಡಿದ್ರೋ ಎಲ್ಲ ಆ್ಯಪ್ಸ್ನು ಕೂಡ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ತುಂಬಾ ಸ್ಮೂತ್ ಆಗಿ ಇನ್ಸ್ಟಾಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಯಾವುದೇ ರೀತಿ ಲ್ಯಾಗ್ ಆಗೋದಿಲ್ಲ. ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ 100% ಹ್ಯಾಂಗ್ ಆಗೇ ಆಗುತ್ತೆ ಅನ್ಕೊಂಡಿದ್ದೆ. ನಿಮಗೆ ಎಲ್ಲಿನೂ ಕೂಡ ಹ್ಯಾಂಗ್ ಆಗೋದಿಲ್ಲ, ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಟೆಂಪಲ್ ರನ್ ಹಾಗೆ ಬಂದ್ಬಿಟ್ಟು ಸಬ್ವೆ ಸಫರ್, ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಗೇಮ್ಸ್ ಹಾಗೆ ಬಂದ್ಬಿಟ್ಟು ಆಪ್ಸ್ ನ ಇನ್ಸ್ಟಾಲ್ ಮಾಡಿದ್ದೀನಿ. ಫಸ್ಟ್ ಯೂಟ್ಯೂಬ್ ಓಪನ್ ಮಾಡೋಣಂತೆ. ಯೂಟ್ಯೂಬ್ ಇಂಟರ್ಫೇಸ್ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ನೋಡೋದಕ್ಕೆ ಮಾತ್ರ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಇಷ್ಟು ಸ್ಕ್ರೀನ್ ಅಲ್ಲಿ ಯೂಟ್ಯೂಬ್ ನೋಡ್ತಾ ಇರೋದು. ಲಿಟ್ರಲಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ನಮ್ದೇ ಯಾವ್ದಾದ್ರು ಒಂದು ವಿಡಿಯೋ ಪ್ಲೇ ಮಾಡೋಣಂತೆ. ಟೆಕ್ ನ್ಯೂಸ್ ಯಾವ್ದಾದ್ರು ಪ್ಲೇ ಮಾಡೋಣ. ಕೇಳಿಸ್ತಾ ಇದೆಯಾ? ಬೀಟಾ ಪ್ರೋಗ್ರಾಮ್ ಅಲ್ಲಿ ಇರೋರ್ಗೂ ಕೂಡ ಬಂದಿದೆ, ಹಾಗೆ ಬಂದ್ಬಿಟ್ಟು ಸ್ಟೇಬಲ್ ಅಪ್ಡೇಟ್ ಕೂಡ ಬಂದಿದೆ. ಮತ್ತೆ ಈ ಒಂದು ಅಪ್ಡೇಟ್ ನ ಸ್ಪೀಕರ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಆದ್ರೆ ತುಂಬಾ ಲೌಡ್ ಇದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಇವಾಗ ನಮ್ಮ ಹತ್ರನೇ ಈ ಒಂದು ವಾಚ್ ಇತ್ತು ಅಂದ್ರೆ ಆರಾಮಾಗಿ ನಮಗೆ ಆಡಿಬಲ್ ಅಂತಾನೆ ಹೇಳ್ಬೋದು, ಆರಾಮಾಗಿ ನಮಗೆ ಕೇಳಿಸುತ್ತೆ. ವಾಚ್ ಒಂದ್ ಸ್ವಲ್ಪ ದೂರ ಹೋಯ್ತು ಅಂದ್ರೆ ಒಂದ್ ಸ್ವಲ್ಪ ವಾಯ್ಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಸ್ಪೀಕರ್ಸ್ ನಿಮಗೆ ಅಷ್ಟು ಲೌಡ್ ಇಲ್ಲ, ನಿಮಗೆ ಸೌಂಡ್ ಔಟ್ಪುಟ್ ಇದೆ, ಆದ್ರೆ ತುಂಬಾ ಲೌಡ್ ಇದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಇದೊಂದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಹಾಗೆ ಬಂದ್ಬಿಟ್ಟು ವಿಡಿಯೋ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 1080p ರೆಸೊಲ್ಯೂಷನ್ ಅಲ್ಲಿ ಇಟ್ಕೊಂಡು ನೀವು ಯಾವ್ದಾದ್ರು ವಿಡಿಯೋ ನೋಡಿದೀರಾ ಅಂದ್ರೆ ಫಿದಾ ಆಗ್ಬಿಡ್ತೀರಾ, ಅಷ್ಟೇ ಚೆನ್ನಾಗಿ ನಿಮಗೆ ವಿಡಿಯೋ ಪ್ಲೇ ಬ್ಯಾಕ್ ಆದ್ರೆ ಇದೆ. ಇನ್ನೊಂದೇನಂದ್ರೆ ನಿಮಗೆ ಡಿಸ್ಪ್ಲೇ ಅನ್ನೋದು ಅಷ್ಟು ಸಪೋರ್ಟ್ ಮಾಡೋದಿಲ್ಲ, ಆದ್ರೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಿಮಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದು ಮಾತ್ರ ನನ್ನ ಗ್ಯಾರಂಟಿ, ತುಂಬಾ ಚೆನ್ನಾಗಿದೆ. ನಾನೇ ತುಂಬಾ ಖುಷಿ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇಷ್ಟು ಸಣ್ಣ ಡಿಸ್ಪ್ಲೇ ಅಲ್ಲಿ ಯೂಟ್ಯೂಬ್ ನಾನು ಯಾವತ್ತೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ. ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹಾಗೆ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಲ್ಯಾಗ್ ಇಲ್ಲ, ಇದನ್ನ ಮಾತ್ರ ಹೇಳ್ತೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಯೂಟ್ಯೂಬ್ ಯೂಸ್ ಮಾಡ್ಬೇಕಾದ್ರೇನು ಕೂಡ ನಿಮಗೆ ತುಂಬಾ ಸ್ಮೂತ್ ಇದೆ, ಆರಾಮಾಗಿ ನಿಮಗೆ ಮೂವ್ ಆಗುತ್ತೆ. ಎಲ್ಲಿನೂ ಕೂಡ ನಿಮಗೆ ಲ್ಯಾಗ್ ಆಗೋದಾಗ್ಲಿ ಆ ರೀತಿಯಾಗಿ ಏನೂ ಕೂಡ ಅನ್ಸೋದಿಲ್ಲ. ಇದೊಂದು ನನಗೆ ಇಷ್ಟ ಆಯ್ತು. ಇನ್ಸ್ಟಾಗ್ರಾಮು ಕೂಡ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ನಾನು ಲಾಗಿನ್ ಆಗಿಲ್ಲ. ನೀವು ಬೇಕಂದ್ರೆ ಆರಾಮಾಗಿ ಲಾಗಿನ್ ಆಗಿ. ಇನ್ನು ವಾಟ್ಸ್ಆಪ್ ಅಲ್ಲಿ ನೀವು ಯಾವ್ದಾದ್ರು ಒಂದು PDF ಕಳಿಸ್ಕೊಂಡ್ರೆ ಆರಾಮಾಗಿ ಆ ಒಂದು ನೋಟ್ಸ್ನು ಕೂಡ ನೀವು ನೋಡ್ಬೋದು. ತುಂಬಾ ಕ್ಲೀನ್ ಆಗಿ ನಿಮಗೆ ಲೆಟರ್ಸ್ ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅದೊಂದು ನನಗೆ ಇಷ್ಟ ಆಯ್ತು. ಅಂದ್ರೆ ಈ ವಾಚ್ ತಗೊಂಡ್ರೆ ಒಳ್ಳೆ ರೀತಿಯಾಗಿನೇ ಯೂಸ್ ಮಾಡ್ಕೊಳ್ಳಿ, ಕೆಟ್ಟ ರೀತಿಯಾಗಿ ಯೂಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಈ ವಾಚ್ ನಿಮಗೆ ಒಂದ್ ರೀತಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಇನ್ನ ಗೇಮ್ಸ್ ವಿಷಯಕ್ಕೆ ಬಂದ್ರೆ ಈ ಒಂದು ವಾಚ್ ಅಲ್ಲಿ ನಾನು 2 ಗೇಮ್ಸ್ ನ ಇನ್ಸ್ಟಾಲ್ ಮಾಡಿದ್ದೀನಿ. ಒಂದು ಟೆಂಪಲ್ ರನ್, ಹಾಗೆ ಬಂದ್ಬಿಟ್ಟು ಸಬ್ವೆ ಸಫರ್. ಎರಡು ಕೂಡ ನನಗೆ ಫೇವರೇಟ್ ಗೇಮ್ ಅಂತಾನೆ ಹೇಳ್ಬೋದು. ಫಸ್ಟ್ ನಾನು ಈ ಒಂದು ಗೇಮ್ಸ್ ನ ತುಂಬಾನೇ ಆಡ್ತಾ ಇದ್ದೆ, ಇವಾಗ ನಾನು ಈ ಒಂದು ಗೇಮ್ಸ್ ಆಡ್ತಾ ಇಲ್ಲ. ಇನ್ನ ಒಂದು ಗೇಮ್ ಇತ್ತು ಯೂನಿಕಾರ್ನ್ ಅಂತೇಳಿ, ಅದು ಬಂದ್ಬಿಟ್ಟು ಒಂದು ಕುದುರೆದ ಅಂತಾನೆ ಹೇಳ್ಬೋದು. ಅದನ್ನ ನಾನು ವಿಪರೀತ ಆಡ್ತಾ ಇದ್ದೆ. ಇವಾಗ ಯಾವ ಗೇಮ್ಸ್ ಕೂಡ ಆಡ್ತಾ ಇಲ್ಲ. ಇದರಲ್ಲಿ ಸಬ್ವೆ ಸಫರ್ ಒಂದ್ಸಲ ಆಡಿ ನೋಡೋಣಂತೆ. ಇವಾಗ ನಾನು ಆಗ್ಲೇ ಪ್ಲೇ ಮಾಡ್ತಾ ಇದ್ದೀನಿ. ಲಿಟ್ರಲಿ ತುಂಬಾ ಸ್ಮೂತ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಟಚ್ ರೆಸ್ಪಾನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಕೂಡ ನಿಮಗೆ ಲ್ಯಾಗ್ ಆಗ್ತಾ ಇಲ್ಲ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಸರಿ ಯೂಟ್ಯೂಬ್ ಅಲ್ಲಿ ಲ್ಯಾಗ್ ಆಗೋದಿಲ್ಲ, ಗೇಮ್ಸ್ ಆಡ್ಬೇಕಾದ್ರೆ ಏನಾದ್ರೂ 100% ಎಲ್ಲೋ ಒಂದ್ ಕಡೆ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಎಲ್ಲಿನೂ ಕೂಡ ನಿಮಗೆ ಲ್ಯಾಗ್ ಆಗ್ತಾ ಇಲ್ಲ, ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ. ಸಬ್ವೆ ಸಫರ್ ಅಲ್ಲಿ ನಿಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ನೆಕ್ಸ್ಟ್ ಟೆಂಪಲ್ ರನ್ ಆಡೋಣಂತೆ. ಟೆಂಪಲ್ ರನ್ ಕೂಡ ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದೆರಡು ಸಲ ನಾನು ಆಟ ಆಡಿದ್ದೀನಿ. ಟೆಂಪಲ್ ರನ್ ಕೂಡ ಆಟ ಆಡಿ ತುಂಬಾ ವರ್ಷಗಳಾಗಿತ್ತು. ಆಡ್ಬೇಕಾದ್ರೆ ಒಂದ್ ಒಳ್ಳೆ ಫೀಲ್ ಅಂತಾನೆ ಹೇಳ್ಬೋದು. ಫಸ್ಟ್ ನಾವು ಈ ಗೇಮ್ಸ್ ನೇ ತುಂಬಾ ಆಡ್ತಾ ಇದ್ವಿ, ಇವಾಗೆಲ್ಲ ನೋಡ್ಕೊಂಡ್ರೆ ನಮಗೆ ಪಬ್ಜಿ, ಫ್ರೀ ಫೈರ್, ಸೊ ಈ ತರ ಗೇಮ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಈ ಗೇಮ್ಸ್ ನ ತುಂಬಾ ಜನ ಆಡೋದೇ ಇಲ್ಲ. ನಾನು ಟೆಂಪಲ್ ರನ್ ಕೂಡ ತುಂಬಾ ಆಟ ಆಡಿದ್ದೀನಿ ಅಂತಾನೆ ಹೇಳ್ಬೋದು. ಟೆಂಪಲ್ ರನ್ ಆಡಿ ನೋಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಟೆಂಪಲ್ ರನ್ ಕೂಡ ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಇದು ಮೋಷನ್ ಕೂಡ ಕ್ಲೀನ್ ಆಗಿ ಐಡೆಂಟಿಫೈ ಮಾಡುತ್ತೆ, ತುಂಬಾ ಸ್ಮೂತ್ ಇದೆ. ಇದು ಕೂಡ ಆರಾಮಾಗಿ ನಾವು ಆಟಾಡ್ಬೋದು, ಒಂದು ಒಳ್ಳೆ ಫೀಲ್ ಇದೆ ಅಂತಾನೆ ಹೇಳ್ಬೋದು. ಈ ಸಣ್ಣ ವಾಚ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅದು ಹ್ಯಾಂಡಲ್ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಬರ್ತಾ ಇರೋ 4-5 ಸಾವಿರದಲ್ಲಿ ಯಾವ್ದಾದ್ರು ನೀವೊಂದು ಮೊಬೈಲ್ ನ ತಗೊಂಡ್ರೆ ತುಂಬಾ ಹ್ಯಾಂಗ್ ಆಗುತ್ತೆ. ನೀವೊಂದು ಟೆಂಪಲ್ ರನ್, ಸಬ್ವೆ ಸಫರ್, ಸೊ ಈ ರೀತಿಯಾಗಿ ಯಾವ್ದಾದ್ರು ಒಂದು ಗೇಮ್ ಆಡ್ಬೇಕಂದ್ರೂ ಕೂಡ ಒಂದ್ ಸ್ವಲ್ಪ ದೂರ ಹೋದ ತಕ್ಷಣ ನಮಗೆ ಹ್ಯಾಂಗ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಈ ವಾಚ್ ಅಲ್ಲಿ ಒಂದ್ ಸ್ವಲ್ಪನೂ ಕೂಡ ಹ್ಯಾಂಗ್ ಆಗ್ತಾ ಇಲ್ಲ, ಅಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ. ನನಗೆ ಕೇಳಿದ್ರೆ ಇಷ್ಟೊತ್ತು ನಾನು ವಾಚ್ ಯೂಸ್ ಮಾಡಿದ್ದೀನಲ್ಲ, ನನಗೆ ಎಲ್ಲಿನೂ ಕೂಡ ಒಂದು ಕಡೆ ಲ್ಯಾಗ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ. ಅಷ್ಟೇ ಚೆನ್ನಾಗಿ ಈ ಒಂದು ವಾಚ್ ರನ್ ಆಗ್ತಾ ಇದೆ. ಲಿಟ್ರಲಿ ನಾನಂತೂ ಫುಲ್ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯ್ತು. ಫೈನಲ್ ಆಗಿ ಈ ಒಂದು ವಾಚ್ ನ ತಗೋಬೋದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆರಾಮಾಗಿ ಈ ಒಂದು ವಾಚ್ ನ ತಗೋಬಹುದು. ನನಗಂತೂ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದು ಮೀರಿದೆ. ನಾನು ಏನೋ ಅನ್ಕೊಂಡಿದ್ದೆ 100% ಹ್ಯಾಂಗ್ ಆಗುತ್ತೆ, ಈ ವಾಚ್ ಎಲ್ಲಿ ಹ್ಯಾಂಡಲ್ ಮಾಡುತ್ತೆ, ಸೊ ಈ ರೀತಿಯಾಗಿ ನಾನು ಏನೇನೋ ಯೋಚನೆ ಮಾಡಿದ್ದೆ. ಆದ್ರೆ ಯೂಸ್ ಮಾಡಿದ್ದಾದ್ಮೇಲೆ ನಾನೇ ಫಿದಾ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಮೇನ್ಲಿ ಫಸ್ಟ್ ಎಲ್ಲಿನೂ ಕೂಡ ನಿಮಗೆ ಹ್ಯಾಂಗ್ ಆಗ್ತಾ ಇಲ್ಲ, ಹಾಗೆ ಬಂದ್ಬಿಟ್ಟು ಲ್ಯಾಗ್ ಆಗ್ತಾ ಇಲ್ಲ. ಯಾವ್ದಾದ್ರು ಒಂದು ಆಪ್ ನ ನೀವು ಇನ್ಸ್ಟಾಲ್ ಮಾಡಿದೀರಾ ಅಂದ್ರೆ ತುಂಬಾ ಸ್ಮೂತ್ ಆಗಿ ಇನ್ಸ್ಟಾಲ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ರನ್ ಕೂಡ ಆಗ್ತಾ ಇದೆ. ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇನ್ನ ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಈ ಒಂದು ವಾಚ್ ಅಲ್ಲಿ 1000 mAh ಬ್ಯಾಟ್ರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಬೇಗ ನಿಮಗೆ ಚಾರ್ಜ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ರಫ್ ಯೂಸ್ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ, ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಆರಾಮಾಗಿ ನಿಮಗೆ 1 ರಿಂದ
2 ದಿನ ನಿಮಗೆ ಬ್ಯಾಟ್ರಿ ಲೈಫ್ ಬರುತ್ತೆ. ಬ್ಯಾಟ್ರಿ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿ ಕಾಂಪ್ರಮೈಸೇಷನ್ ಆದ್ರೆ ಇಲ್ಲ. ಹಾಗೆ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಹೀಟ್ ಆಗ್ತಾ ಇದೆ, ವಾಚ್ ಒಂದು ಸ್ವಲ್ಪ ಹೀಟ್ ಆಗ್ತಾ ಇದೆ. ಯಾವಾಗ ಹೀಟ್ ಆಗುತ್ತೆ ಅಂದ್ರೆ ನೀವು ಮಲ್ಟಿಪರ್ಪಸ್ ಮಾಡಿದಾಗ, ಒಂದ್ಸಲ ಗೇಮ್ ಆಡೋದು, ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ನೋಡೋದು, ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೀರಾ ಅಂದ್ರೆ ಆವಾಗ ನಿಮಗೆ ವಾಚ್ ಅನ್ನೋದು ಒಂದು ಸ್ವಲ್ಪ ಹೀಟ್ ಆಗುತ್ತೆ. ವಿಪರೀತಾಗಿ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಪರವಾಗಿಲ್ಲ, ಒಂದು ಸ್ವಲ್ಪ ಹೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೊಂದನ್ನ ನಾನು ನೋಟಿಸ್ ಮಾಡಿದೆ. ಅಷ್ಟೇ ಬಿಟ್ರೆ ಈ ವಾಚ್ ಅಲ್ಲಿ ಹುಡುಕಿದ್ರು ಕೂಡ ಒಂದು ಕೂಡ ಮೈನಸ್ ಇಲ್ಲ, ಅಷ್ಟೇ ಚೆನ್ನಾಗಿ ಈ ಒಂದು ವಾಚ್ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ವಾಚ್ ನ ತಗೋಬೋದಾ ಬ್ರೋ ಅಂದ್ರೆ ಆರಾಮಾಗಿ ತಗೊಳ್ಳಿ, ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಈ ವಾಚ್ ನಿಮಗೆ 2,500ಕ್ಕೆ ಸಿಗುತ್ತೆ, 2,600 ರೂಪಾಯಿಗೆ ಸಿಗುತ್ತೆ. ಆ ಪ್ರೈಸ್ಗೆ ಆರಾಮಾಗಿ ತಗೋಬಹುದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದೇ ವಾಚ್ ನ ನೀವು ಹೊರಗಡೆ ತಗೋಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ಪೇಜ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ 4,000 5,000ಕ್ಕೂ ಕೂಡ ಈ ಒಂದು ವಾಚ್ ನ ಸೇಲ್ ಮಾಡ್ತಾ ಇದ್ದಾರೆ. ಆ ಪ್ರೈಸ್ಗೆ ಬೇಡ ಅಂತಾನೆ ಹೇಳ್ತೀನಿ. 4,000 5,000 ತುಂಬಾನೇ ಆಯ್ತು. 2,500ಕ್ಕೆ ಆರಾಮಾಗಿ ನೀವು ಈ ಒಂದು ವಾಚ್ ನ ತಗೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆರಾಮಾಗಿ ಈ ಒಂದು ವಾಚ್ ನ ಪರ್ಚೇಸ್ ಮಾಡಿ. ನನಗೆ ಕೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ನಾನಂತೂ ಫುಲ್ ಸ್ಯಾಟಿಸ್ಫೈ ಆಗಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ವಾಚ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.